ಕತೆ ಬಂಜೆಂಬ ಶಬುದ ಹೊರಲಾರೆ. ಲೇಖಕರು ಗೀತಾ ನಾಗಭೂಷಣ್. ಓದುತ್ತಿರುವವರು ಪ್ರತಿಭಾ ನಿರಂಜನ್. ತೆಂಗಿನ ಮರಗಳ ಸಾಲಿನ ಮಗ್ಗಲಿ ಗೊತ್ತಿಕೊಂಡಿರುವ ಹೊಳೆದಂಡೆಯ ಉಸುಕಿನ ಹಾಸಿನಲ್ಲಿ ಅವಳು ತಿರುಗಾಡುತ್ತಿರುವುದು ಈಗೀಗ ಹೆಚ್ಚಾಗುತ್ತಿದೆ. ಮಳೆ ಬರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಇದ್ದರೂ ಅವಳು ಮಾತ್ರ ದಿನದ ಕೊನೆಯಲ್ಲಿ ಹೊತ್ತು ಸಾಯುತ್ತಿರುವಾಗ ಆ ಹೊಳೆ ಹೆಂಚಿನಲ್ಲಿ ಹೆಜ್ಜೆ ಮೂಡಿಸುತ್ತಿರುತ್ತಾಳೆ. ಅವಳ ಹೊಲ ಇರುವುದು ಹೊಳೆದಂಡೆಗೆ ಹೊಂದಿಕೊಂಡೆ. ಹೊಲದಿಂದ ಹಾಗೆ ನಡೆಯುತ್ತಾ ನೀರಿನಂಚಿನವರೆಗೂ ಬರುವುದು ಅವಳಿಗೆ ದಿನನಿತ್ಯದ ಕೆಲಸವಾಗಿದೆ. ಹಾಗೆ ಬಂದಳೆಂದರೆ ಗಂಟೆಯ ಕಾಲವಾದರೂ ಅಲ್ಲಿ ಮೌನವಾಗಿ ತಿರುಗಾಡುತ್ತಿರುತ್ತಾಳೆ. ತುಟಿ ಬಿಗಿದುಕೊಂಡು ಹೊಳಪುಗಳುಳ್ಳ ತನ್ನ ಬೊಗಸೆ ಕಣ್ಣುಗಳ ತುಂಬ ನೀರು ತುಂಬಿಕೊಂಡು ಭಾರವಾದ ಹೆಜ್ಜೆಗಳನ್ನು ಎತ್ತಿಡುವಾಗ ಎದೆ ಸೀಳಿ ಆಗಾಗ ಹೊರಡುವ ನಿಟ್ಟಿಸಿರು ನದಿಯ ನೀರಿನಲ್ಲಿ ಬೆರೆಯುತ್ತಿರುತ್ತದೆ. ಬಾಲಿ ನದಿಯ ಮೇಲೆ ಮುಗಿಲು ಹಿಂಡುಗಳು ತೇಲಾಡುತ್ತಿರುತ್ತವೆ. ಸಂಜೆ ಸೂರ್ಯನ ನರಸತ್ತ ಬೆಳಕು ಮೋಡಗಳ ಸಂದಿಗೊಂದಿಗಳಿಂದ ಆಗೊಮ್ಮೆ ಈಗೊಮ್ಮೆ ಹೊರಗಿಣಿಕಿ ನೋಡುತ್ತಾ ಸುತ್ತಲಿನ ಮುಗಿಲುಗಳ ಮಾರಿಗೆ ಬಣ್ಣ ಮೆತ್ತುತ್ತಿರುತ್ತದೆ. ನದಿಯ ನೀರು ಭರದಿಂದ ಹರಿಯುತ್ತಾ ಬಂದು ಅವಳ ಪಾದಗಳನ್ನು ನೆನೆಸಿ ಸೀರೆಯ ಅಂಚನ್ನು ಹಸಿ ಮಾಡುತ್ತವೆ. ಹಿಂಡು ಮರಗಳಿಂದ ಹಾದು ಬರುವ ತಂಗಾಳಿ ಅವಳ ತಲೆಯ ಮೇಲೆ ಸೆರಗನ್ನು ಕೆಳಜಾರಿಸುತ್ತಿರುತ್ತದೆ. 5 ಅಡಿ 2 ಅಂಚಿನ ಎತ್ತರದ ನಿಲುವಿನ ಗೋಧಿ ಬಣ್ಣದ ಮೈಕಾಂತಿಯ ಈ 28ರ ಹುಡುಗಿಗೆ ಅದ್ಯಾವುದರ ಪರಿವೇ ಇರುವುದಿಲ್ಲ. ಆ ನದಿ, ಅದರ ಸಕ್ಕರೆ ಉಸುಕಿನ ದಂಡೆ, ಸುತ್ತಲಿನ ಮೋಹಕ ಹಸಿರು ಸಿರಿಗೆ ಅವಳು ಕುರುಡಿ. ತನ್ನದೇ ಆಲೋಚನೆಯಲ್ಲಿ ಮುಳುಗಿ ಅವಳು ಹೆಜ್ಜೆ ಎತ್ತಿಡುತ್ತಿರುತ್ತಾಳೆ. ಅವಳು ನಡೆದಂತೆಲ್ಲ ಹಸಿ ಮರಳಿನಲ್ಲಿ ಅವಳ ಹೆಜ್ಜೆಯ ಗುರುತು. ಒಂದು ಗಳಿಗೆ ತಿರುಗಿ ನಿಂತು ಅವುಗಳನ್ನೇ ದಿಟ್ಟಿಸುತ್ತಾಳೆ. ನುಣುಪಾದ ನೆನೆದ ಮರಳಿನ ಸಮತಟ್ಟಾದ ಹಾಸಿನ ಮೇಲೆ ಅವಳದೇ ನಿಶ್ಚಲವಾದ ಹೆಜ್ಜೆ ಗುರುತುಗಳು. ಯಾವುದೋ ವಿಚಾರದಲ್ಲಿ ಮೈಮರೆತವಳಿಗೆ ಜೋಲಿ ತಪ್ಪುವಂತಾದಾಗ ಕೈಗೆಟುಕುವ ಬೇವಿನ ಮರದ ಬೊಡ್ಡೆಯನ್ನಾಧರಿಸಿ ಹಿಡಿದು ನಿಲ್ಲುತ್ತಾಳೆ. ಹೋದ ಆ ಹೆಜ್ಜೆಗಳ ಗುರುತುಗಳನ್ನು ಯಾರಾದರೂ ಇಲ್ಲಿಯವರು ಕಂಡರೆ ಖಂಡಿತ ಅವು ತನ್ನದೇ ಹೆಜ್ಜೆ ಗುರುತುಗಳೆಂದು ಗುರುತಿಸುತ್ತಾರೆ. ತಾನು ಇಲ್ಲಿಗೆ ಬಂದಿದ್ದಕ್ಕೆ ಸಾಕ್ಷಿಯಾಗುತ್ತದೆ. ತಾನಿಲ್ಲಿ ತಿರುಗಾಡಿದ್ದರೆ ಗುರುತಾಗಿ ಅವು ಉಳಿದು ಬಿಟ್ಟಿವೆ. ಆದರೆ ತನ್ನ ಬದುಕಿನಲ್ಲಿ, ಈ ಪ್ರಪಂಚದಲ್ಲಿ ತಾನು ಹುಟ್ಟಿದ್ದೇ, ಬೆಳೆದಿದ್ದೇ, ಬಾಳು ಸಾಗಿಸಿದ್ದೇ ಎಂಬುದನ್ನು ಗುರುತಿಸಲು ತಾನು ಏನನ್ನಾದರೂ ಬಿಡಬಹುದೇ? ಹಾಗೆ ತನ್ನ ಅಸ್ತಿತ್ವವನ್ನು, ತನ್ನ ಚೆಲುವನ್ನು ತನ್ನದೇ ಎಂದು ಸ್ಪಷ್ಟವಾಗಿ ಗುರುತಿಸಲು ಕಾರಣವಾಗುವ ವಸ್ತುವೆಂದರೆ ಅದು ಈ ಜನ್ಮದಲ್ಲಿ ಅಸಾಧ್ಯ. ತನ್ನ ರಕ್ತ ಮಾಂಸ ರೂಪಗಳೆಲ್ಲವನ್ನೂ ಪಡೆದುಕೊಂಡ ಒಂದು ಕೂಸನ್ನು ತಾನು ಹುಟ್ಟಿಸುವುದು ಅಸಾಧ್ಯವೆಂದೇ ಕಾಣುತ್ತದೆ. ನಾನು ಬಂಜೆ. ಮದುವೆಯಾಗಿ 6-8 ವರ್ಷಗಳಾದರೂ ತನ್ನ ಚಂದದ ಮೈ ಹೂ ಹರಳಿಸಲಿಲ್ಲ, ಹಣ್ಣುದಿರಿಸಲಿಲ್ಲ. ಕೊನೆಗೆ ಎಲೆಗಳೂ ಬಿಡದ ಬರಡು ಬೊಡ್ಡೆಯಂತೆ ನಾನು. ಇದು ಪ್ರಕೃತಿ ನನಗೆ ಕೊಟ್ಟ ಶಾಪವೇ? ಸುಪುಷ್ಟವಾಗಿ ಬೆಳೆದು ನಿಂತು ಆರೋಗ್ಯ ಸೂಸುವ ಈ ಮೈಯಲ್ಲಿ ಸಂತಾನ ಸೃಷ್ಟಿಯಾಗದೆಂದರೆ ಅಚ್ಚರಿಯೇ? ಆದರೂ ನಾನು ಬಂಜೆ ಎಂದು ಸುತ್ತಲಿನವರೆಲ್ಲರೂ ನಿರ್ಧರಿಸಿಯಾಗಿದೆಯಲ್ಲ. ತನ್ನ ತಾಯ್ತನಕ್ಕೆ ಕೊಳ್ಳಿ ಇಟ್ಟ ಈ ಕಿಚ್ಚಾದರೂ ಯಾವುದು? ತನ್ನ ಬಯಕೆಯನ್ನು ಬಲಿ ತೆಗೆದುಕೊಂಡ ಈ ಪೈಶಾಚಿಕ ಶಕ್ತಿಯಾದರೂ ಯಾವುದು? ಇಂಥವೇ ಯೋಚನೆಗಳು, ಪ್ರಶ್ನೆಗಳು ಅವಳ ತಲೆಯಲ್ಲಿ ದಾಂಧಲೆ ನಡೆಸುತ್ತಿರುತ್ತವೆ. ಹೀಗೆ ಪಾರ್ವತಿ ಆಲೋಚಿಸುತ್ತಿರುವುದು ಇದು ಮೊದಲ ಸಲವೇನೂ ಅಲ್ಲ. ತನ್ನ ಮದುವೆಯಾದ 2 ವರ್ಷಗಳಿಂದ ದಿನವೂ ಈ ಚಿಂತೆ ಅವಳನ್ನು ಕಾಡುತ್ತಲೇ ಇದೆ. ಅವಳ ಚೈತನ್ಯ ಉಡುಗಿಸುತ್ತಲೇ ಇದೆ. ಹಾಗೆ ನೋಡಿದರೆ ಪ್ರಭುಲಿಂಗನೇನು ಹೊರಗಿನವನಲ್ಲ, ಪಾರ್ವತಿಯ ತಂದೆ ಕಡೆಯ ಬಳಗದವನೇ. ಆಗಾಗ ಮಲ್ಲಿಗೆ ಹಳ್ಳಿಗೆ ಬರುತ್ತಿದ್ದ. ಪಾರ್ವತಿ ಮಗುವಾಗಿರುವಾಗಲೇ ತಾಯಿ ಶಿವನ ಪಾದ ಸೇರಿದ್ದಳು. ಅಜ್ಜಿ ಮತ್ತು ತಂದೆಯ ಆರೈಕೆಯಲ್ಲಿಯೇ ಬೆಳೆದ ಪಾರ್ವತಿ ತಂದೆಯ ಅತಿ ಮುದ್ದಿನಿಂದ ಹಠಮಾರಿಯಾಗಿದ್ದಳು. ಕಲ್ಲಪ್ಪ ಗೌಡನಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ದೊಡ್ಡ ಮನೆ, ಅಡವಿಯಲ್ಲಿ ಹೊಲ ತೋಟಗಳಿಗೆಲ್ಲ ವಾರಸುದಾರಳಾಗಿ ಮುಂದೆ ಏಕಮಾತ್ರ ಮುದ್ದು ಮಗಳು ಪಾರ್ವತಿಯೇ. 16ಕ್ಕೆ ಪಾರ್ವತಿ ನೋಡುವವರ ಕಣ್ಸಿಡಿಯುವಂತೆ ಬೆಳೆದಿದ್ದಳು. ಸ್ವಲ್ಪ ಗಂಡು ಬೀರಿಯಾಗಿ ಬೆಳೆದ ಪಾರ್ವತಿ ಯಾರಿಗೂ ಜಗ್ಗುವ ಹೆಣ್ಣಲ್ಲ. ಅವಳ ಚೆಲುವನ್ನು ತಲೆ ಎತ್ತಿ ದಿಟ್ಟಿಸಿ ನೋಡುವ ಎದೆಗಾರಿಕೆ ಹಳ್ಳಿಯ ಯಾವ ಹರೆಯದ ಹುಡುಗನಿಗೂ ಇರಲಿಲ್ಲ. ಊರಗೌಡನ ಮುದ್ದು ಮಗಳು. ಆದರೆ ಗುಣ ಮಾತ್ರ ಅಪ್ಪಟ ಬಂಗಾರ. ಹೊಲದ ರಾಶಿಯಾಗುವಾಗ ಆಳುಗಳಿಗೆ ಕೂಲಿ ಕೊಡಲು, ದಾನ ಮಾಡಲು, ಕಣಕ್ಕೆ ಬಂದು ನಿಲ್ಲುವ ಭಿಕ್ಷೆ ಬೇಡುವವರಿಗೆಲ್ಲ ದಾನ ಮಾಡಲು ಅವಳೇ ನಿಲ್ಲುವುದು. ಕೆಂಪಂಚಿನ ದಟ್ಟ ಹಸುರಿನ ಚೌಕಳಿ ಇಲಿಕಲ್ ಸೀರೆಯಿಟ್ಟು, ರಕ್ತಗೆಂಪಿನ ಗುಳೇದ ಗುಡ್ಡದ ಕುಪ್ಪಸ ತೊಟ್ಟು, ಟೊಂಕಕ್ಕೆ ಸೆರಗು ಕಟ್ಟಿ, ಕೈಯಲ್ಲಿ ಮೊರ ಹಿಡಿದು ದವಸ ಧಾನ್ಯ ತುಂಬಿ ನೀಡಲು ನಿಂತರೆ ಯಾರೂ ಅಸಮಾಧಾನದಿಂದ ವಾಪಸ್ ಹೋಗುತ್ತಿರಲಿಲ್ಲ. ಶಾಣಪ್ಪ ಮುತ್ತ, 1 ಮಾರ ಜ್ವಾಳ ನಿನ್ ಹೊಟ್ಟಿಗೆ, ಈಗ ನನ್ ಕಡೆಯಿಂದ ಇನ್ನೊಂದ್ ಮರ ಜ್ವಾಳ ನಿನ್ ಬೀಡಿ ಕಟ್ಟಕ.
ಎಂದು ನಕ್ಕು ಮೊರ ತುಂಬಿ ನೀಡಿದಾಗ ಶಾಣಪ್ಪ ಮುದುಕ ತನ್ನ ಬೊಚ್ಚು ಬಾಯಗಲಿಸಿ ನಗುತ್ತಾ, ನಮ್ಮ ಅವ್ವ ನೀನು, ನನ್ ತಾಯಿ, ನಿನಗ ಆ ಶಿವ ಚೆಂದಾಗಿಡ್ಲಿ ಮಗ ಎಂದು ಹರಸಿ ಹೋಗುತ್ತಿದ್ದ. ಏ ಚೆನ್ನಿ, ನಿನ್ ಬಾಣಂತನ ಸನಿಯಾಗ್ ಬರ್ಲಾಕತ್ತದ, 4 ಮೊರ ತಗೋ, ಈಗ ಉಳ್ದದ್ದಕ್ಕ ಇನ್ನೊಂದು 10 ಮೊರ ಹಾಕಿ ನಿನ್ ಬಾಣಂತನದಾಗ ಕೊಡ್ತೀನಿ ಎಂದು ಹೇಳಿದಾಗ ಬಸುರಿ ಚೆನ್ನಿಗೆ ತನ್ನ ಬಾಣಂತನದ ಬಗ್ಗೆ ನಿಶ್ಚಿಂತೆ ಎನಿಸಿ ನಿರಮ್ಮಳವಾಗಿ ಹಿಗ್ಗಿದಳು. ವರ್ಷಕ್ಕೊಮ್ಮೆ ನಡೆಯುವ ಮರುಗವನ ಕಾರ್ಯಕ್ಕೋ ಬೇಸಿಗೆಯಲ್ಲಿ ನಡೆಯುವ ಲಕ್ಕವನ ಜಾತ್ರೆಗೋ ಪ್ರಭುಲಿಂಗ ಮಲ್ಲಿಗೆ ಹಳ್ಳಿಗೆ ಬರುತ್ತಿದ್ದ. ಹಾಗೆ ಬಂದನೆಂದರೆ 15 ದಿನಗಳಾದರೂ ಟೀಕಾಣಿ. ಬುತ್ತಿ ತಗೊಂಡು ಬಂದು ಪಾರ್ವತಿ ಹೊಲದಲ್ಲೆಲ್ಲ ಕಣ್ಣಾಡಿಸಿದಳು. ಚಿಗರೆ ಗಣ್ಣಿನ ಚಂಚಲ ದೃಷ್ಟಿ ಹೊರಳಿದತ್ತ ಬರೀ ಹಸಿರು. ಮನುಷ್ಯರ ಸುಳುವೇ ಇಲ್ಲದನ್ನು ಗಮನಿಸಿ ಅವಳು ಹಾಗೆಯೇ ಬೆಳೆಯನ್ನು ಒತ್ತರಿಸಿಕೊಂಡು ಮುಂದೆ ನಡೆಯುತ್ತಾ, ಪ್ರಭು ಪ್ರಭು ಪ್ರಭುಲಿಂಗ ಎಂದು ಕೂಗಿದಳು. ಅವಳ ಕರೆಗೆ ಬಿರುಗಾಳಿಯ ಮೊರತವೇ ಉತ್ತರವಾದಾಗ, ಹೈ, ಇವ ಯಾಕಡೆ ಹೋದ್ನ ಹೊಲ ಬಿಟ್ಟು ಅಂತ ತನ್ನಷ್ಟಕ್ಕೆ ತಾನು ಅಂದುಕೊಳ್ಳುತ್ತಾ ಮತ್ತೊಮ್ಮೆ ಗಟ್ಟಿಯಾಗಿ ಕೂಗಿದಳು. ಮಾಮರದ ಮಾರುಲಿಯಾಯಿತು. ಪಾರ್ವತಿ ಅಚ್ಚರಿ ಪಡುತ್ತಾ, ನಾ ಕೂಗ್ದಿರಾ ನೀ ಯಾಕೆ ಸುಮ್ಮನಾದೆ ಕೋಗಿಲೆ ಎನ್ನುತ್ತಾ ಮರದಡಿಯಲ್ಲಿ ನಿಂತು ತಲೆ ಎತ್ತಿ ಅದರ ಇರುವನ್ನು ಹರಸಿದಳು. ದಟ್ಟವಾದ ಹಸುರಿನ ನಡುವೆ ಅದರ ಕರಿಮೈ ಕಾಣಿಸಲಿಲ್ಲ. ನಿಮಿಷದ ನಂತರ ಅವಳ ತಲೆಯ ಮೇಲೆ ಟಪ್ ಎಂದು ಸಣ್ಣ ಕಾಯೊಂದು ಉದುರಿತು. ಅವಳು ತಲೆಗೆ ಕೈ ಹಿಡಿದೆ ಬಾಗಿ ಅದನ್ನೆತ್ತಿಕೊಂಡರೆ ಯಾರೋ ಅದನ್ನು ಎಂಜಲು ಮಾಡಿ ಎಸೆದದ್ದು ಕಂಡು ಅವಳ ಹುಬ್ಬು ಗಂಟು ಹೆಣೆದವು. ಬೊಗಸೆ ಕಣ್ಣುಗಳಲ್ಲಿ ಮುನುಸು ನುಗ್ಗಿ ಬಂದಿತು. ಯಾರೋ ಅದು ಮರದ ಮ್ಯಾಲ ತಿಂದ ಕಾಯಿ ನನ್ ಮ್ಯಾಲ ಒಗಿಲಾಕ ನಾಚಿಕೆ ಬರಂಗಿಲ್ಲ, ಯಾರದು? ಗಂಟಲ ನರ ಉಬ್ಬಿ ಬರುವಷ್ಟು ಜೋರಾಗಿ ಕಿರಿಚಿದಳು. ಗಾಳಿಗೆ ತೂಗಾಡುವ ಟೊಂಗೆಗಳು ಎಲೆಗಳು ಮಳೆಗರೆದವೆ ಹೊರತು ಯಾರೂ ಮಾತನಾಡಲಿಲ್ಲ. ಗಾಳಿಗೆ ಮುಖದ ತುಂಬ ಬಂದು ಬೀಸುತ್ತಿದ್ದ ಚೊಂಪೆ ಚೊಂಬೆ ಮುಂಗುರಳನ್ನು ಹಿಂದೆ ತಳ್ಳುತ್ತಾ ಮತ್ತೆ ಕೂಗಿದಳು. ಯಾಕಂಗ್ ಒದರಲಕತ್ತಿದ್ದಿ ಪಾರೋ? ಪ್ರಭುಲಿಂಗ ಮರದ ಮೇಲಿಂದ ನಗುತ್ತಾ ಕೇಳಿದ. ಪಾರುಳ ಸಿಟ್ಟು ನೆತ್ತಿಗೇರಿತು. ನೆಲಕ್ಕೆ ಕಾಲಪ್ಪಳಿಸಿದಳು. ನೀ ಏನೋ ಪ್ರಭು, ಬಾರಾ ತೆಳಕ, ತಿಂದಿ ಎಂಜಲು ಮಾಡಿದ ಕಾಯಿ ನನ್ ಮೇಲ ಬಿಸಾಟಿ ನಕರಿ ಮಾಡ್ತೀಯೇನೋ ನನ್ ಕೋಡಿ. ಹೇ ಪ್ರಭು, ಕೆಳಗಿಳಿದ್ ಬಾರೋ ಎಂದು ಅಬ್ಬರಿಸಿದಳು. ಬರಂಗಿಲ್ಲೋಗೆ ಎಂದಾಗ, ಯಾಕೋ ಎಂದು ಅಬ್ಬರಿಸಿದಳು. ಏಯ್, ಇಳಿದ್ ಬಾರ ತೆಳಕ, ಹ್ಯಾಂಗ್ ಮಾಡ್ತೀನಿ ನೋಡು. ಬಂದ್ರೇನ್ ಮಾಡ್ತೀಯಾ? ಹಾ, ಅವನು ಕೂಗಿದ. ನಿನ್ ಕೈ ಮುರಿದ್ ಬಿಡ್ತೀನಿ, ಬಂದ್ರೆ ನೋಡ್ ನೀನು, ಬಾರೋ ಅಂಜ್ಬುರ್ಕ. ಅವಳ ಮಾತಿನ್ನು ಪೂರ್ಣವಾಗಿರಲಿಲ್ಲ. ಅವಳ ಹತ್ತಿರವೇ ದಪ್ ಎಂದು ಅವನು ಕೆಳಗೆ ಜಿಗಿದ. ಲೇಲೆ ಮರಿ ನನ್ ಕೈ ಎನ್ನುತ್ತಾ ತನ್ನ ಬಳತೋಳನ್ನು ಅವಳ ಮುಂದೆ ಚಾಚಿದನು. ಜೇನು ಬಣ್ಣದ ರೋಮ ತುಂಬಿದ ಉಕ್ಕಿನಂತ ತೋಳು. ಪಾರ್ವತಿ ಸಿಟ್ಟಿನಿಂದ ಹಲ್ಲು ಕಡಿದಳು. ಪ್ರಭು ನಗುತ್ತಾ, ಬರೀ ಒದ್ರಾಡಿದ್ರೇನ್ ಬಂತು, ಕೈ ಮುರಿತಾಳಂತೆ ಕೈ ಎಂದನು. ನೋಡೋ ಪ್ರಭು, ಒದರ್ತಿ ಅಂದ್ರ ನಾ ಸುಮ್ನಿರಂಗಿಲ್ಲೋ, ನಿನ್ ನಾಲ್ಗೆ ಕಿತ್ ಕೈಯ ಕೊಡ್ತೀನಿ ತಿಳಿತಿಲ್ಲ. ಓಹೋಹೋಹೋ, ಕೈ ಮುರಿದಾಯ್ತು, ಈಗ ನಾಲ್ಗೆ ಕಿತ್ತಿ ಬಿಡ್ತಾಳಂತ ಅಮ್ಮವ್ರ? ಹೋಗೆ ಹೋಗು, ಇವೆಲ್ಲ ಆಟ ನಿನ್ನೂರ ಗಂಡುಗಳ ಮುಂದೆ ತೋರ್ಸು, ನನ್ ಮುಂದೆ ನಡಂಗಿಲ್ಲ ತಿಳಿತೇನು? ಮಾತಿಗೊಮ್ಮೆ ಜಗಳಕ್ ಬರ್ತಾಳ ಗಂಡು ಬೀರಿ ಎಂದನು. ಹೋಯಿಂದೋ, ನಮ್ಮೂರಾಗಿನ ಗಂಡಸರೆಲ್ಲ ಬಳಿ ತೊಟ್ಕೊಂಡಾರ, ನೀವೊಬ್ನೇ ಬಹದ್ದೂರ್ ಗಂಡ್ ನೋಡು. ಪ್ರಭು ಗತ್ತಿನಿಂದ ತಲೆ ಎತ್ತಿ ಸೆಡೆದು ನಿಂತು, ಹಾ ಆಗನ್ ಮತ್ತ, ಅದಕ್ಕೆ ನಿಮ್ಮಪ್ಪ ನನಗೆ ಅಳಿಯ ಮಾಡ್ಕೊಳಕ ಗಟ್ಟಿ ಮಾಡ್ಯಾನ. ಏನು? ಅವಳ ಕಣ್ಣುಗಳಲ್ಲಿ ಅಚ್ಚರಿ ರೋಷಗಳು ನುಗ್ಗಿ ಬಂದವು. ಹೋಗೋ, ನೀ ಯಾವ ಸರ್ದಾರ್ ಅಂತ ನಮ್ಮಪ್ಪ ನನ್ನ ನಿನ್ಕೊಟ್ಟು ಮದುವೆ ಮಾಡ್ತಾನ? ನನ್ ಕೈ ಮುಟ್ಲಕ್ಕೆ ನಿನ್ ಲಾಯಕ್ಕಿಲ್ಲ. ಅವಳ ಮಾತಿನ್ನು ಮುಗಿದಿರಲಿಲ್ಲ. ಪ್ರಭು ತಟ್ಟನೆ ತನ್ನ ತೋಳಿನಿಂದ ಅವಳ ಸೊಕ್ಕಿದ ಕಬ್ಬಿನ ಜಲ್ಲೆಯಂತ ಮೈ ಬಳಸಿ ತುಟಿಗಳಿಗೆ ತುಟಿಯೊತ್ತಿದ. ತನಗೇನಾಗುತ್ತಿದೆ ಎಂಬರಿವು ಮೂಡುವ ಮುನ್ನವೇ ಪಾರ್ವತಿ ಪ್ರಭುವಿನ ಮುತ್ತಿನ ಮತ್ತಿನಲ್ಲಿ ತೇಲಿ ಹೋದಳು. ತಲೆ ದಿಮ್ ಎಂದು ಇಡೀ ಶರೀರವೆಲ್ಲ ಅವರ್ಣೀಯ ಸುಖದ ಅಲೆಯೊಂದು ಹರಿದಾಡಿದಂತೆ ಆಗಿ ಕಾಲುಗಳಡಿಯಿಂದ ಭೂಮಿ ಕುಸಿದಂತಾಗಿ ಇನ್ನೇನು ಕೆಳಗುರುಳುತ್ತೇನೆ ಎನಿಸಿದಾಗ ಅವಳು ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು. ಮರುಕ್ಷಣದಲ್ಲಿ ಅವನ ತೋಳು ಅವಳ ಟೊಂಕವನ್ನು ಬಳಸಿತ್ತು. ಜೋಡು ಹೃದಯಗಳ ಬಡಿತದಲ್ಲಿ ಸಂಗೀತ ಪುಟಿಯಿತು. ಒಂದರ ಮಿಡಿತ ಇನ್ನೊಂದರಲ್ಲಿ, ಒಬ್ಬರ ಉಸಿರು ಇನ್ನೊಬ್ಬರ ಉಸಿರಿನಲ್ಲಿ ಒಂದಾಗಿ ಬೆರೆತು ಸುಗಂಧ ಸೃಷ್ಟಿಸಿತು. ಹೊಂಬಣ್ಣದ ಕೇದಿಗೆ ಎಂಚಿನ ಅಚ್ಚ ರೇಷ್ಮೆಯ ಇಳ್ಕಲ್ ಸೀರೆಯುಟ್ಟು ಉಡಿ ತುಂಬ ಉಡಿಯಕ್ಕಿ ಮುಡಿ ತುಂಬ ಮಲ್ಲಿಗೆಯ ನೆನದಂಡೆ ಮುಡಿದುಕೊಂಡು ಪಾರ್ವತಿ ಒಂದು ಚಂದದ ಸಂಜೆ ಪ್ರಭುಲಿಂಗನ ಮನೆಗೆ ಬಲಗಾಲಿಟ್ಟು ಒಳ ಬಂದಾಗ ಮಲ್ಲವ್ವ ಸಂತಸದಿಂದಲೇ ಸೊಸೆಯನ್ನು ಮನೆ ತುಂಬಿಕೊಂಡಳು. ಸೊಸೆಯ ಚೆಲುವು ಮತ್ತು ಅವಳ ತವರಿಂದ ತನ್ನ ಒಡವೆ ವಸ್ತುಗಳು ಮಲ್ಲವನನ್ನು ಖುಷಿಪಡಿಸಿದವು. ಮದುವೆಯಾಗಿ 4 ವರ್ಷಗಳ ನಂತರ ಅತ್ತಿ ಮಲ್ಲವಗ ಸೊಸೆಯ ಮೇಲಿನ ಪ್ರೀತಿಯ ಹೊರೆತ ಬತ್ತುತ್ತಾ ಹೊರಟು ಸೊಸೆ ಬಂಜೆಂಬ ತೀರ್ಮಾನಕ್ಕೆ ಬಂದು ಬಿಟ್ಟಾಗ ಮಾತ್ರ ಮೈ ಮೇಲೆ ಬಂದವಳಂತಾಡತೊಡಗಿದಳು.
ಅತ್ತೆಯ ಕಾಟ, ಗಂಡನ ಔದಾಸೀನ್ಯ, ಸುತ್ತಲಿನ ಜನರ ಪಿಸು ಮಾತುಗಳೆಲ್ಲ ಪಾರ್ವತಿ ಎದೆಗೆ ಶೂಲದಂತೆ ನಾಟುತ್ತಿದ್ದವು. ಉಳ್ಳವರ ಮನೆಯ ಮಗಳಾದರೂ ಪಾರ್ವತಿ ಮೈಗಳ್ಳಿಯಾಗಿರಲಿಲ್ಲ. ಬೆಳಗಿನಿಂದ ಸಂಜೆಯವರೆಗೆ ಮೈಮುರಿದು ದುಡಿಯುತ್ತಿದ್ದಳು. ಅಂದು ಸಂಜೆ ಹೊಲದಿಂದ ಮನೆಗೆ ಬಂದು ಅಂಗಳದಲ್ಲಿ ಕಾಲಿಟ್ಟಾಗ ಅತ್ತೆಯ ಧ್ವನಿ ಕಿವಿಗೆ ಬಿದ್ದು ಮುಂದಿಡುತ್ತಿದ್ದ ಹೆಜ್ಜೆ ತಡೆದು ನಿಂತಿತು. ಒಳಗೆ ಮಲ್ಲವ್ವ ಗೌಡತಿ ಪೊಲೀಸ್ ಪಾಟೀಲನ ಹೆಂಡತಿ ಶಿವಮ್ಮನೊಂದಿಗೆ ಮಾತನಾಡುತ್ತಿದ್ದಳು. ಕಟ್ಟಿಗೊಂಡವ ನಡು ಮಧ್ಯಾಹ್ನ ಆದಾಗ ಕೈ ಬಿಟ್ಟು ಕಣ್ಮುಚ್ಚಿದ್ದ. ಇದ್ದೊಂದ್ ಮಗನ್ ಮ್ಯಾಲ ತಪ್ಪಗಳ್ದಿನೇ ನಾನು ಶಿವಮ್ಮಕ್ಕ. ಒಂದಕ್ಕ ಹತ್ತಾಗ್ತಾವ, ನಮ್ ಮನಿತಾವ ಹೊಳಿ ದಂಡಾಗಿನ ಕರ್ಕಿ ಬೇರ್ನಂಗ ಅಪ್ತಾದ ಅಂತ ತಿಳ್ಕೊಂಡ್ರ ಹಿಂಗಾಯ್ತ್ ನೋಡು. ಕೇಳಿಲ್ಲ ನನಗ ಇಂಥ ಗೊಡ್ಡಿ ಸೊಸೆ ಗಂಟು ಬಿತ್ತು. ಇನ್ನು ಒಂದೆರಡು ವರ್ಷ ತಡೆಯದ ನೋಡ್ಯ ತಂಗಿ. ಪೋರಿ ನೋಡಿದ್ರ ಮೈಕೈ ತುಂಬ್ಕೊಂಡು ಮಾಗಿದ ಹಣ್ಣಿದ್ದಂಗಾಳ. ಮಕ್ಳಾಕ್ ಆಗಂಗಿಲ್ಲ. ಗ್ಯಾವ ಏನ್ ಮಣ್ಣಾಯವ. ಅಲ್ಲ ತಂಗಿ, ಎಲ್ಲರ ಕೇಳಿಸು ನೋಡೋದಿತ್ತು. ದ್ಯಾವಮ್ಮನ ಪೂಜಾರಿ ಮುಂದ ಮಾತ್ ತೆಗೆದು ಏನದ ಅಂಬದು ಕುಲ್ಲ ಹೇಳ್ಬಿಡು ಅಂತ ಕೇಳದಿತ್ತೆ. ಎಲ್ಲ ಮುಗ್ದದೆ ಅಕ್ಕ. ಅವಂಗೂ ಏನೂ ಹೊಳಂಗಿಲ್ಲಂಗ್ಯಾದಂತವ. ದೇವರ ದಿಂಡಿರ ಏನಿಲ್ಲಂತ. ದೆವ್ವ ಭೂತನ ಕಾಟವೂ ಅಲ್ಲಂತಂದಾನ. ಮತ್ತು ಪಾರ್ವತಿಗೆ ಏನೂ ಬ್ಯಾನಿಲ್ಲ. ಆಕಿಗೇನು ದಾಡಿ ಆಗಿಲ್ಲ. ಕರವೆಂದ್ರ ಆಕಿನ ಚೆಲುವಿಕೆ ನೋಡಿ ಬಾವಿಯಾಗ ಬಿದ್ದೇವ್ ನಾವು. ಬಿಳಿ ತೊಗ್ಲಿಗೆ ಬಾಯ್ ಬಿಟ್ಟಿತು ನನ್ ಮಗ. ಹೆಣ್ಣಾದ್ ಬಳಕ ಒಂದ್ ಕೂಸಿಗೆ ಹಡಿಲಿಲ್ಲ ಅಂದ್ರ ಆಕಿನ ಕಣ್ಣ ಬಣ್ಣ ಚೆಲ್ವಿಕೆ ತಗೊಂಡೇನ್ ಮಣ್ಣ ಹೊಯ್ಕೋಬೇಕೇನ ಬಾಯಾಗ. ತ್ವಾಟ್ದಾಗ ನನ್ ಮಗ್ ನೆಟ್ಟಿದ್ ಒಂದ್ ಗಿಡ ಮರ ಸುದ್ದ ಹೂವಾಗ್ದೆ ಹಣ್ ಕೊಡ್ಲಾರ್ದೆ ಗೊಡ್ಡು ಬಿದ್ದಿಲ್ಲ. ಒಂದ್ ಬಳ್ಳಿಯರೆ ಹೂವರ್ಲಾರ್ದೆ ಹಣ್ ಬಿಡ್ಲಾರ್ದೆ ಹಬ್ಬಿಲ್ಲ ಅಂತ ನಾ ಏಟಿರೆ ಈಗಿ ಹೀರೆಕಾಯಿ ಆಗಿದ್ದೆ. ನನ್ ಮಗನ ಕೈಗುಣನೇ ಅಂತದವ್ವ. ಅವ ಬಿತ್ತಿದ ಬೀಜ ಒಂದೂ ಹುಸಿ ಹೋಗಿಲ್ಲ. ಆದ್ರ ಈ ಹೆಂಡ್ತಿ ಹೊಟ್ಯಾಗ ಬಿತ್ತಿದ ಬೀಜಗಳೇ ಹುಸಿ ಹಾಗಲ್ಕತ್ತವಲ್ಲ ಅಂತ ಚಿಂತ್ಯಾಗದವ ನಂಗೆ. ಅವ ಮಾಡ್ಕೊಂಡ್ ಬಂದ್ ಹೆಣ್ಣು ಬಂಜ ಕುಂತದ. ಒಟ್ಟಿನಾಗ ನನ್ ಹಣೆ ಬರ ಕೋಡಿದ್ಯಾನ ತಂಗಿ. ಮೊಮ್ಮಕ್ಕಳಿಗೆ ಕಾಣಿಲ್ಲಾರ್ದ ಕಣ್ ಮುಚ್ತೇನೋ ಏನೋ. ಹಂಗ್ಯಾಕಂತಿ ಬಿಡೆ ಅಕ್ಕ. ಈಕಿಗೆ ಆಗಲ್ಲಂದ್ರೆ ಮತ್ತೊಬ್ಬಕಿ. ಒಂದ್ ಮರ ಹಣ್ ಬಿಡಲಿಲ್ಲ ಅಂದ್ರೇನು ಪೂರಾ ತೋಟನ ಹಾಳ ಬೀಳಕಾದೇನು. ಮತ್ತೊಂದ್ ಹೆಣ್ ತಗದು ಪ್ರಭಾಗ ಇನ್ನೊಂದ್ ಮದುವೆ ಮಾಡಿದ್ರಾಯ್ತು. ಬಿಡು, ವರ್ಷ ತುಂಬದ್ರಾಗೆ ಮೊಮ್ಮಗನಿಗೆ ಎತ್ಕೊಳಕಂತಿ. ಅದ್ಯಾಕಕ್ಕ ಈ ಪರಿ ಚಿಂತೆ ಮಾಡ್ತೀನಿ ನೀನು. ತಾ ಒಂದಿಟ್ಟು ಎಲಿ ಎದಿಯಾನೋ ಹಚ್ಚಿಕೊಡು. ಬಾಳತ್ತಾತವ ಎಲಿ ತಿಂದು ತಲಾ ಭಾಗ್ಯದ. ಅದೇ ಬಂದದ ಯಾಕ ಪಂಚಾಯ್ತಿ. ಈ ಮಾತ ತೆಗದಾಗಲೆಲ್ಲ ಪ್ರಭು ಮೂಕನಂಗ ಸುಮ್ನಿರ್ತಾನ. ಏನಾರ ಆಗ್ಲಿ, ಈ ಎಳ್ಳ ಮ್ಯಾಸ ಮುಂದ ನಂಪಕ್ಕಿದ ಒಂದು ಹೆಣ್ಣಿನ ಬಿಮಳ್ಳ್ಯಾಗ ತಂದು ಕರಿಮಣೆ ಕಟ್ಟಿಸ್ತೀನಿ ಇವ ಕೈಯಿಂದ. ಒಂದ್ ಕಾಲ ಮನ್ಯಾಗ ಒಂದ್ ಕಾಲ ಕುಣ್ಯಾಗ ಅದ ನಂದು. ಆಳವನಿಗೆ 60 ಮಂದಿ ಹೆಂಡ್ರಂತ. ಪ್ರಭು ನನ್ ಮಾತ ಮೀರಂಗಿಲ್ಬಾದು ಖಾತ್ರಿ ಅದ ನನ್ಗೆ. ಮಾತನಾಡುತ್ತ ಮಲ್ಲವ್ವ ಎಲೆಗೆ ಸುಣ್ಣ ಕಾಚ ಹಚ್ಚಿ ಮಡಿಸಿ ಶಿವಮ್ಮನಿಗೆ ಕೊಟ್ಟಳು. ಎಳ್ಳಮಸಿ ಇನ್ನು 6 ತಿಂಗಳದ ಅಲ್ಲ. ಅಲ್ಲಿ ತನಕ ಶಿವನ ಮನಸ್ಸಿನಾಗ ಬಂದ್ರ ಈಕಿನ ಬಸ್ರಾಗ್ತಾಳ ತಗ್ಗೆ. ನಾ ಹೋಗ್ತೀನಿ ತಂಗಿ, ಕತ್ಲಾಯ್ತು ಅನ್ನುತ್ತ ಶಿವಮ್ಮ ಹೊರ ಬಂದಳು. ಅದನ್ನು ಕಂಡು ಪಾರ್ವತಿ ಸೆರಗಿನಿಂದ ಕಣ್ಣರಿಸಿಕೊಂಡು ಒಳನಡೆದಳು. ಇಂಥ ಶೂಲದಂಥ ಮಾತುಗಳು ಪ್ರತಿದಿನವೂ ಅತ್ತೆಯ ಬಾಯಿಂದ ಬರುವುದು ಕೇಳಿಸುತ್ತದೆ. ಸವತಿ ಬರುವ ಸಮಯ ಸಮೀಪ ಬರುತ್ತಿದೆ ಎಂಬ ಕಲ್ಪನೆಯಿಂದಲೇ ಅವಳದೆ ತರಗುಟ್ಟಿ ನಡುಗುತ್ತದೆ. ಎದೆಯಲ್ಲಿ ಸವತಿ ಮತ್ಸರ ಹೆಡೆಯಾಡಿಸುತ್ತದೆ. ಕಣ್ಣ ನೀರು ತುಂಬುತ್ತದೆ. ಹಾಗೆಂದು ಅತ್ತೆಯ ಮೇಲೆ ತಪ್ಪು ಹೊರಿಸುವಂತೆಯೂ ಇಲ್ಲ. ಅತ್ತೆಯ ದುಃಖ ತನಗೂ ತಿಳಿಯುತ್ತದೆ. ಆದರೆ ತಾನೇನು ಮಾಡಬಲ್ಲೆ? ಏನು ಮಾಡಿದರೆ ತನಗೆ ಮಕ್ಕಳಾಗಬಹುದು ಎಂಬುದೇ ಪಾರ್ವತಿಗೆ ಗೊತ್ತಾಗದೆ ಅವಳ ಹೃದಯ ಒಲೆ ಮೇಲಿನ ಕಡಾಯಿ ಎಣ್ಣೆಯಂತೆ ಕುದಿಯುತ್ತಿದೆ. ಎಂಥ ಅಸಹಾಯಕತೆ ತನ್ನದು! ಆಡಲಾಗದ, ಅನುಭವಿಸಲಾಗದ ಮೂಕ ಸಂಕಟ. ಪಾರ್ವತಿ ಹಾಸಿಗೆ ಮೇಲೊರಗಿ ಮಗ್ಗಲು ತಿರುವಿದಳು. ಕಣ್ಣೀರಿನಿಂದ ದಿಂಬು ನೆನೆಯಿತು. ಅವಳದೇನು ಸೀಳಿಕೊಂಡು ಹೊರಡುವ ನಿಟ್ಟಿಸಿರುಗಳ ಬಿಸಿಯಿಂದ ಸುತ್ತಲಿನ ಹವೆಯೆಲ್ಲ ಬಿಸಿಯಾದಂತಾಗಿ, ಜ್ವಾಲೆಯಂತೆ ದಗಿದಗಿಸಿದಂತಾಗಿ ಅವಳಿಗೆ ಉಸಿರುಗಟ್ಟುವಂತೆ ಆಯಿತು. ಎದ್ದು ಬಂದು ಕಿಟಿಕಿಯ ಬಳಿ ನಿಂತಳು. ಅವಳ ದೃಷ್ಟಿ ಆಗಸಕ್ಕೇರಿತು. ಆಗಲೇ ಬಾನಿನಲ್ಲಿ ಚುಕ್ಕಿಗಳು ಮೂಡಿದ್ದವು. ದೂರದ ಗುಡಿಸಲಿನಿಂದ ನೀಲಗಂಗಮ್ಮನ ಹಾಡಿನ ಧ್ವನಿ ಗಾಳಿಗೆ ತೂರಿ ಬಂದಿತು. ಕಂದಾನ ಕೊಡುಸಿವನೆ ಬಂದಾನ ಬಿಡಲಾರೆ, ಬಂಜೆಂಬ ಶಬುದ ಹೊರಲಾರೆ. ಪಾರ್ವತಿ ಎದೆ ಬಡಿತದಲ್ಲಿ ಮತ್ತೆ ಸಂಕಟ. ಕೈಕಾಲುಗಳಲ್ಲಿಯ ಶಕ್ತಿ ಉಡುಗಿದಂತಾಗಿ ಉಸ್ಸಪ್ಪ ಎನ್ನುತ್ತಾ ಕುಸಿದು ಕುಡಿತಳು. ಗೂಡಿನಲ್ಲಿಯ ಸೀಮೆ ಎಣ್ಣೆಯ ದೀಪ ಉರಿಯುತ್ತಾ ಕೋಣೆಯ ತುಂಬೆಲ್ಲ ಮಸುಕು ಬೆಳಕು ಬೀರಿತು. ಅವಳ ಕಣ್ಣುಗಳು ಸೂರ್ಯನೆಡೆಗೆ ಸರಿದಾಗ ಅಟ್ಟದ ಮೇಲಿಟ್ಟ ಬಣ್ಣದ ತೊಟ್ಟಿಲು ಅವಳ ವೇದನೆಯನ್ನು ನೂರ್ಮಡಿಸಿತು. ಆ ಖಾಲಿ ತೊಟ್ಟಿಲು ಅವಳನ್ನು ಸವಾಲು ಹಾಕಿದಂತೆನಿಸಿ ಅವಳ ಮನಸ್ಸಿನಲ್ಲಿ ಯಾವುದೋ ನಿರ್ಧಾರವೊಂದು ರೂಪುಗೊಂಡಿತು.
ಶ್ರಾವಣ ಮಾಸ ಪ್ರಾರಂಭವಾಗಿತ್ತು. ಅಮಾವಾಸ್ಯೆ ದಿನದಿಂದಲೇ ಊರ ಬಸವಣ್ಣ ದೇವರ ಗುಡಿಯಲ್ಲಿ ಭಜನೆ ಪ್ರಾರಂಭವಾಗಿತ್ತು. ದಿನವೂ ಹಳ್ಳಿಯ ಎಲ್ಲಾ ಗಂಡಸರು ಭಜನೆಗೆ ಹೋಗುತ್ತಿದ್ದರು. ಪ್ರಭುಲಿಂಗನು ಆ ಭಜನೆಯಲ್ಲಿ ಪಾಲ್ಗೊಳ್ಳುತ್ತಿದ್ದ. ಮನೆಯಲ್ಲಿ ಮಲ್ಲವ್ವ ಪಡಸಾಲೆಯಲ್ಲಿ ಹೊರಸು ಹಾಕಿಕೊಂಡು ಮಲಗುತ್ತಿದ್ದಳು. ಗಟ್ಟಿಮುಟ್ಟಾದ ಕಟ್ಟುಮಸ್ತಾದ ಆಳುಮಗ ಚಂದಣ್ಣ ಕೊಟ್ಟಿಗೆಯ ಮುಂದೆ ಎತ್ತುಗಳಿಗೆ ಸ್ವಲ್ಪ ದೂರದ ಕಟ್ಟೆಯ ಮೇಲೆ ಮಲಗುತ್ತಿದ್ದ. ಇನ್ನಿಬ್ಬರು ಆಳುಗಳು ಚೇಳಚಿಯಲ್ಲಿ ಮಲಗುತ್ತಿದ್ದರು. ಪಾರ್ವತಿ ಮಹಡಿ ಮೇಲಿನ ತನ್ನ ಕೋಣೆಯಲ್ಲಿ. ಮಹಡಿ ಹತ್ತುವ ಮೆಟ್ಟಿಲುಗಳು ಅಟ್ಟದ ಕಟ್ಟೆಯಿಂದಲೇ ಪ್ರಾರಂಭವಾಗುತ್ತಿದ್ದವು. ಅದೇ ಕಟ್ಟೆ ಚಂದಣ್ಣನ ಮಲಗುದಾಣವಾಗಿತ್ತು. ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಪಾರ್ವತಿ ಮಲಗಲು ಹೊರಟಾಗ ಚಂದಣ್ಣ ಎತ್ತುಗಳಿಗೆ ಕಣಕಿಯನ್ನು ಕತ್ತರಿಸುತ್ತಲೋ ಎಲೆ ಅಡಿಕೆ ಜಿಗಿಯುತ್ತಲೋ ಹಾಸಿಗೆಯನ್ನು ಹಾಸಿಕೊಳ್ಳುತ್ತಲೋ ಇರುತ್ತಿದ್ದ. ಅವನನ್ನು ಕಂಡು ಅವಳು, ಚೆನ್ನ, ಮನ್ಕೊಳೋದಕ್ಕಿಂತ ಮೊದಲು ಎಲ್ಲಾ ಬಾಗ್ಲುಗಳು ಚೆಂದಾಗಿ ಮುಚ್ಚಿಕೊಂಡು ಸೀಗಸಿ ಗುಳಿ ಎಳೆದು ಬಿಡು. ತಲ್ಬಾಗ್ಲಿಗೆ ಹಿಂದಿನ ದೊಡ್ಡಿ ಬಾಗ್ಲಿಗೆ ಕೀಲಿ ಹಾಕೋದು ಮರೆಬೇಡ ನೋಡು ಎನ್ನುತ್ತಿದ್ದಳು. ಆಗಲೆಂಬಂತೆ ಅವನು ತಲೆ ಹಾಕುತ್ತಿದ್ದ. ಎಳ್ಳಮಾವಾಸ್ಯೆ ಹತ್ತಿರ ಬರುತ್ತಿತ್ತು. ಮಲ್ಲವ್ವ ಭೀಮಳ್ಳಿಗೆ ಹೋಗಿ ಹೆಣ್ಣು ನೋಡಿ ಬಂದಿದ್ದಳು. ತಾಯಿಯ ಕಿರಿಕಿರಿಗೆ ಪ್ರಭುಲಿಂಗನೂ ಹೂಗುಟ್ಟಿದ್ದ. ಪಾರ್ವತಿಗೆ ಸವತಿ ಬರುವುದು ಖಚಿತವಾಗಿತ್ತು. ಅವಳು ಮೂಕಿಯಾಗಿ ಒಳಗೊಳಗೆ ಕುದಿಯುತ್ತಿದ್ದಳು. ಕೆಲ ದಿನಗಳು ಯಾವ ತಕರಾರಿಲ್ಲದೆ ಸರಿದು ಹೋದವು. ಒಂದು ದಿನ ಇದ್ದಕ್ಕಿದ್ದಂತೆ ಏನೋ ಸಂಶಯ ಬಂದು ಹೊಲಕ್ಕೆ ಹೊರಟಿದ್ದ ಮಲ್ಲವ್ವ ತಡೆದು ನಿಂತು ಸೊಸೆಯನ್ನು, ನೀರಾಕೊಂಡು ಎಷ್ಟ್ ದಿನ ಆಯ್ತೆ ಪಾರ್ವತಿ ಎಂದಳು. ಪಾರ್ವತಿಯ ಮಾರಿ ಕೆಂಪಗಾಯಿತು. ಶಬ್ದಗಳಲ್ಲಿ ಆತಂಕ ಸರಿದಾಡಿತು. ತಟ್ಟನೆ ಬಾಯಿಯಿಂದ ಮಾತು ಬರಲಿಲ್ಲ. ಸ್ವಲ್ಪ ತಡೆದು ಕಷ್ಟಪಟ್ಟು ಹೇಳಿದಳು, 3 ತಿಂಗಳಾಯ್ತು ಅತ್ತೆ ಅಂದವಳೆ ಅಲ್ಲಿ ನಿಲ್ಲದೆ ಸರಸರನೆ ಅಡಿಗೆ ಮನೆಗೆ ಹೋದಳು. ಮಲ್ಲವ್ವ ತಲೆಯ ಮೇಲಿನ ಬುತ್ತಿಯನ್ನು ಕೆಳಗಿಟ್ಟು ಅಲ್ಲೇ ಕುಂತು ಬಿಟ್ಟಳು. ಅವಳಿಗೆ ಹಿಗ್ಗು ಆಕಾಶ 3 ಗೇಣು ಉಳಿದಿತ್ತು. ಕೈ ಜೋಡಿಸಿ ಮನೆ ದೇವರು ದುಂಡಗುಂಡ ಬಸವಣ್ಣನನ್ನು ನೆನೆದು ಸೆಣ ಮಾಡಿದಳು. ನಗುತ್ತ ಎದ್ದು ನಿಂತವಳೆ ಬಿರಬಿರನೆ ಹೊಲಕ್ಕೆ ಹೊರಟಳು. ದಾರಿಯಲ್ಲಿ ಸಿಕ್ಕವರಿಗೆಲ್ಲ ತಾನು ಅಜ್ಜಿ ಆಗುವ ಸುದ್ದಿ ಸಾರಿದಳು. ಹೊಲಕ್ಕೆ ಬಂದವಳೆ ಆಳುಮಗ ಚಂದಣ್ಣನನ್ನು ಕರೆದು, ಭೀಮಳಿಗೋಗಿ ಅವರ ಹೆಣ್ಣಿಗೆ ಬ್ಯಾರೆ ಕಡೆ ಕೊಡು ಅಂತ ಹೇಳಿ ಬಾರಪ್ಪ. ಇನ್ಯಾಕ ನಮ್ ಪ್ರಭುಲಿಂಗಗ ಮತ್ತೊಂದು ಹೆಣ್ಣು ಅಂತಂದು ಕೆಲಸಗಾರರಿಗೆ ಸುದ್ದಿ ತಿಳಿಸಿದಳು. ಹಿಗ್ಗಿನಿಂದ ಮುದುಕಿಯ ಕಾಲು ನೆಲದ ಮೇಲೆ ನಿಲ್ಲಲಿಲ್ಲ. ಪ್ರಭಣ್ಣ, ನಾನ್ ಭೀಮಳಿಗೆ ಹೋಗ್ತೀನಿ ಅನ್ನುತ್ತಲೇ ಚಂದಣ್ಣ ಖುಷಿಯಿಂದ ಓಡಿದ. ಎಲ್ಲಾ ಇವನ ಹಂಗ್ಯಾಕ ಓಡ್ಕೊಂತ ಹೋಗ್ತಿ ಚೆನ್ನ, ಮೆಲ್ಲಗ ಹೋಗೋ ಬಿದ್ದಿಗಿದ್ದಿ ಅಂತ ನಕ್ಕ ಪ್ರಭುವಿನ ಧ್ವನಿ ಅವನಿಗೆ ಕೇಳಿಸಲಿಲ್ಲ. ಪಾರ್ವತಿ ಬಾಣಂತನಕ್ಕೆ ತವರೂರಿಗೂ ಹೋಗಲಿಲ್ಲ. ತಾಯಿ ತಂದೆ ಇಲ್ಲದ ತವರು ಅವಳದು. ಇದ್ದೊಬ್ಬ ಆಯಿ ತೀರಾ ಮುದುಕಿ. ಹಿಂಗಾಗಿ ಮಲ್ಲವ್ವ ತಾನೇ ಸೊಸೆಯ ಬಾಣಂತನಕ್ಕೆ ಸಜ್ಜಾದಳು. ಒಂದು ದಿನ ನಸುಕಿನಲ್ಲಿ ಪಾರ್ವತಿ ಗಂಡು ಮಗುವಿನ ತಾಯಿಯಾದಳು. ಪ್ರಭುಲಿಂಗ ಮಗುವನ್ನೆತ್ತಿಕೊಂಡು ಬಹಳ ಹೊತ್ತು ದಿಟ್ಟಿಸಿ ನೋಡಿದನು. ಕಣ್ಣು, ಮೂಗು, ಬಾಯಿ, ಗದ್ದ, ತುಟಿಯೆಲ್ಲ ಪಾರ್ವತಿಯವೇ. ಮಗು ತಾಯಿಯ ತದ್ರೂಪು. ಉದ್ದನೆಯ ಉಸಿರೆಳೆದು ನಸುನಕ್ಕ ಅವನು, ಪಾರು, ಪ್ರಭು ನಿನ್ನಂಗೆ ಹನ ನೋಡು ಎಂದು ನುಡಿದಾಗ ಪಾರ್ವತಿಯ ಕಣ್ಣಂಚು ಹಸಿಯಾದವು. ಯಾಕ್ ಪಾರು, ಮಗನ ತಾಯಾಗಿ ನಗದು ಬಿಟ್ಟು ಅಳ್ತಿಯಲ್ಲೇ ಹುಚ್ಚಿ ಅನ್ನುತ್ತಾ ಪ್ರೀತಿಯಿಂದ ಅವಳ ತಲೆ ನೇವರಿಸಿ ಬೆನ್ನು ಸವರಿದ. ಮಗುವನ್ನು ಮಲಗಿಸಿ ಅಲ್ಲಿಂದ ಸರಿದು ಹೋದ. 5ನೆಯ ದಿನ ಪಾರ್ವತಿಗೆ ಜ್ವರ ಏರಿತು. ಮುಂದೆ ವಾರವಾದರೂ ಜ್ವರ ಹಿಡಿಯದಿದ್ದಾಗ ಮಲ್ಲವ್ವ ತುಸು ಗಾಬರಿಯಾದಳು. ಹಳ್ಳಿಯ ಹಕೀಮನನ್ನು ಕರೆಸಿ ಇಲಾಜು ಶುರು ಮಾಡಿದಳು. ಜ್ವರ ಏರು ಇಳುವಿನ ಆಟ ಆಡುತ್ತಲೇ ನಡೆಯಿತು. ಪಾರ್ವತಿ ಮಲಗಿದ್ದಲಿಂದ ಯಾವಾಗಲೂ ಮನೆಯ ಜಂತಿಯನ್ನೇ ದಿಟ್ಟಿಸುತ್ತಿರುತ್ತಾಳೆ. ಸವತಿಯ ಕಾಟ ತಪ್ಪಿತೆಂಬ ಹಿಗ್ಗಾಗಲಿ, ಸಮಾಧಾನವಾಗಲಿ, ಬಂಜೆಂಬ ಶಬ್ದ ತಪ್ಪಿತೆಂಬ ಹಿಗ್ಗಾಗಲಿ ಅವಳಲ್ಲಿ ಕಂಡು ಬರಲಿಲ್ಲ. ಮೈ ಜ್ವರದ ತಾಪದಿಂದ ಕುದಿಯುತ್ತಿರುವಾಗ ಮನಸ್ಸು ಯಾವುದೋ ಕೊರಗಿನಿಂದ ಒದ್ದಾಡುತ್ತಿರುತ್ತದೆ. ಹಳ್ಳಿಯ ಹಕೀಮರೆಲ್ಲ ಬಂದು ಹೋದರು. ಪಾರ್ವತಿಯ ಜ್ವರ ಹಿಡಿಯಲಿಲ್ಲ. ಅವಳಿಗೆ ಬದುಕುವ ಆಸೆಯೇ ಇದ್ದಂತಿರಲಿಲ್ಲ. ಔಷಧಿಯನ್ನೇ ಮುಟ್ಟುತ್ತಿರಲಿಲ್ಲ. ಆ ರಾತ್ರಿ ಇದ್ದಕ್ಕಿದ್ದಂತೆ ಜ್ವರದ ತಾಪದಲ್ಲಿ ಅವಳು ಬಡಬಡಿಸತೊಡಗಿದಳು. ಪ್ರಭುಲಿಂಗ ಹತಾಶನಾದ. ಮಲ್ಲವ್ವ ಮೊಮ್ಮಗನೊಂದಿಗೆ ಬೇರೆ ಕೋಣೆಯಲ್ಲಿದ್ದಳು. ಪಾರು, ಇಲ್ನೋಡೆ, ಹಿಂಗಾಕ ಮಾಡ್ಲಿಕ್ಕತ್ತೀನಿ. ಬೆಳಗಾಗ್ಲಿ ಕಲ್ಬುರ್ಗಿಗೆ ಹೋಗಿ ದೊಡ್ಡ ದವಾಖಾನಾಗ ತೋರಿಸಿ ನಿನಗೆ ಇಲಾಜು ಮಾಡಿಸ್ತೀನಂತೆ. ನೀ ಏನು ಗಾಬರಿ ಆಗ್ಬೇಡ ಪಾರು. ಅವನ ಮಾತಿನ ಕಡೆಗೆ ಅವಳ ಲಕ್ಷ್ಯವೇ ಇರಲಿಲ್ಲ. ಅವಳ ನರಳುವಿಕೆ ಕ್ರಮೇಣ ಕ್ಷೀಣಿಸಿತು. ಪ್ರಾಯಾಸದಿಂದ ನೀರು ಎಂದಳು. ಅವನು ನೀರು ಕುಡಿಸಿದ ದೈನ್ಯತೆಯಿಂದ ಅವಳು ಅವನ ಕಡೆ ನೋಡಿದಳು. ಏನು ಪಾರು ಕೇಳಿದನು. ನಾನು ದೊಡ್ಡ ತಪ್ಪು ಮಾಡಿನಿ ಪ್ರಭು, ನನ್ ಮಗ. ಅವಳ ಮಾತಿನ್ನು ಮುಗಿದಿರಲಿಲ್ಲ. ಪ್ರಭುಲಿಂಗ ತಟ್ಟನೆ ತನ್ನ ಕೈಯಿಂದ ಅವಳ ಬಾಯಿ ಮುಚ್ಚಿ ಅವಳ ಕಿವಿ ಬಳಿ ಉಸುರಿದ. ನನ್ಗೆಲ್ಲ ಗೊತ್ತದ ಪಾರು, ನನ್ ಬಳಿ ಮಕ್ಕಳು ಹುಟ್ಟಿಸೋ ತಾಕತ್ತೇ ಇಲ್ಲಂತ 4 ವರ್ಷಿನ ಹಿಂದೆ ನನ್ನ ತಪಾಸಣೆ ಮಾಡಿದ್ದ ದೊಡ್ಡ ಡಾಕ್ಟರ್ ಸಾಬ ಹೇಳ್ಯಾರ. ಮಗ ತೇಟ ನಿನ್ನಂಗದ, ಯಾರಿಗಿನೂ ಐನು ಹೈಬು ಹತ್ತಂಗಿಲ್ಲ.
ಅವನ ಮಾತಿನ್ನೂ ಮುಗಿದಿರಲಿಲ್ಲ. ತನ್ನ ಅಗಲವಾದ ಕಣ್ಣುಗಳನ್ನು ತುಂಬಿ ಬೆದರಿಕೆಯನ್ನು ತುಂಬಿಕೊಂಡೇ ಪಾರೋಳ ಕಣ್ಣೋಟ ಶೂನ್ಯದಲ್ಲಿ ಸ್ಥಿರವಾಯಿತು. ಇಲ್ಲಿಗೆ ಗೀತಾ ನಾಗಭೂಷಣ್ ಅವರು ಬರೆದ ಬಂಜೆಂಬ ಶಬುದ ಹೊರಲಾರೆ ಎಂಬ ಕತೆ ಮುಕ್ತಾಯವಾಯಿತು. ಓದಿದವರು ಪ್ರತಿಭಾ ನಿರಂಜನ್. ಇನ್ನೂ ಹೆಚ್ಚಿನ ಕತೆಗಳನ್ನು ಕೇಳುವ ಇಚ್ಛೆ ನಿಮಗಿದ್ದಲ್ಲಿ ಸಂಪರ್ಕಿಸಿ. ಜಾಲತಾಣ ಕಥಾಗುಚ್ಛ.